ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ನನ್ನ ಮಗನ ಬಗ್ಗೆ ಕೆಲವರು ಮಾತಾಡಿದ್ದಾರೆ. ನನ್ನ ಮಗ ಈ ಘಟನೆಗಿಂತ ಹಿಂದೆ ಯಾವ ಘಟನೆಯಲ್ಲಿ ಹೋಗಿ ರೌಡಿಸಮ್ ಮಾಡಿದ್ದಾನೆ, ಯಾರು ಇದರಲ್ಲಿ ಯಾವ ಕೇಸಲ್ಲಿದ್ದಾನೆ, ಯಾವ ಗಲಾಟೆಯಲ್ಲಿದ್ದಾನೆ. ನಾವು ನನ್ನ ಮಗನಿಗೆ ಬೆಳೆಸಿರೋದು ಅರಸೀಕೆರೆಯಿಂದ ಹೊರಗಡೆ 15 ವರ್ಷ ಅವನು ಎಜುಕೇಷನ್ ಮಾಡಿ ಅವನು ಬಂದಂಥ ಮಗ. ಇವತ್ತು ಅರಸೀಕೆರೆಯಲ್ಲಿ ಇವತ್ತು ಅವನು ಓಡಾಡೋದೇ ಕಡಿಮೆ. ಇವತ್ತು ಅವನು ವೃತ್ತಿ ಆಯಿತು, ಅವನು ಏನಾಯಿತು, ಅವನು ಪ್ರಾಕ್ಟೀಸ್ ಆಯಿತು, ಅವನ ವೃತ್ತಿಸಲ್ಲಿದ್ದಾನೆ. ಅದ್ರ ಜೊತೆ ಸೂಫಿಯಾನು ಅಂದರೆ ಅದು ಒಂದು ಬುದ್ಧಿವಂತ ಹುಡುಗ. ಅದು ನನ್ನ ಮಗಳ್ಕೊಳಕ್ಕೆ ನಾನು ಹೇಳ್ತಾ ಇಲ್ಲ. ಹೇಳಿದ್ರೆ ನಾನು ಸಂಸ್ಕಾರದ ಕಲಿಸಿರೋದು ನನ್ನ ಮಗನಿಗೆ ಹೇಳ್ತಾ ಇರೋದು. ನಮ್ಮಲ್ಲಿ ರಂಜಾನ್ ಹಬ್ಬ, ಯಾವುದೇ ಹಬ್ಬದಲ್ಲಿ ಬಡವ್ರಿಗೆ ಏನಾರ ಸಹಾಯ ಮಾಡಬೇಕು ಅಂದರೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡಬೇಕು, ಅವ್ರ ಮನೆ ಬಾಗಿಲು ತಗೊಂಡೋಗಿ ಕೊಡಬೇಕಂತ ಸಂಸ್ಕೃತಿ ಇಟ್ಕೊಂಡವನು ನನ್ನ ಮಗ. ನಮ್ಮಲ್ಲಿ ಒಂದು ಏನಾರ ಸಹಾಯ ಮಾಡ್ಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಬರಬೇಕಾಗಿಲ್ಲ, ಅವ್ರ ಮನೆ ಬಾಗಿಲಿಗೆ ನಾವು ತಗೊಂಡೋಗಿ ಅವ್ರ ಜೊತೆ ನಾವು ಹಬ್ಬ ಹುಣ್ಣಿಮೆಗಳು ಮಾಡಬೇಕು ಅಂತ ಅನ್ಯ ಧರ್ಮದವರು ಸಮಾಜ ಇಟ್ಕೊಂಡಂಥ ಭಾವನೆ ಇಟ್ಕೊಂಡವನು ಮೊನ್ನೆ ರಂಜಾನ್ ಹಬ್ಬದಲ್ಲಿ ನಮ್ಮ ಆಚರಣೆ ವಿಷಯದಲ್ಲಿ ಮನೆ ಬಾಗಿಲಿಗೆ ಇವತ್ತು ಬಡವರು ಅದಕ್ಕೆ ಅರ್ಹತೆ ಇರೋಂಥವ್ರು ಮನೆ ಬಾಗಿಲಿಗೆ ಹೋಗಿ ಇವತ್ತು ಅವ್ನು ಸಹಾಯ ಮಾಡಿದಂಥ ವ್ಯಕ್ತಿತ್ವ ಹಿಡ್ಕೊಳ್ಳೋಂಥ ಹುಡುಗ ಅವನು ಅಂಥ ಮಗ. ಅದ್ರ ಜೊತೆ AHB ಹೌಸಿಂಗ್ ಫಾರ್ ಆಲ್ ಹತ್ರ ಒಂದು ಬಂದ ಅವತ್ತು ಅವನು ಅಲ್ಲಿ ಒಂದು ಕೂತ್ಕೊಂಡಿರೋದು ಕಾಮೆಂಟ್ ಮಾಡ್ತೀರ. ಯಾವಾಗ ಬಂದ ಅವನು ಅಂತೇಳಿ ಆ ಹೌಸಿಂಗ್ ಫಾರ್ ಆಲ್ ಹೇಳ್ಬೇಕಂದ್ರೆ ಆ ಜಾಗ ಕೊಡ್ಸದಿಂದ ಹಿಡ್ದು ಸಿದ್ದಣ್ಣವ್ರ ಕಾಲದಲ್ಲಿ 2008ನೇ ಇಸ್ವಿಲಿ 43,000 ರೂಪಾಯಿ ಒಂದು ಎಕರೆಗೆ ಕೊಡ್ಸದಿಂದ ಹಿಡ್ದು ಈಗ ಮನೆ ಹಂಚವರೆಗೂ ನಮ್ಮ ಒಂದು ಶ್ರಮ ಇದೆ ಅಲ್ಲಿ. ನಮ್ಮ ಒಂದು ಅದರಲ್ಲಿ ಪಟ್ಟಂಥ ಕಷ್ಟ ನಮ್ಗೆ ಗೊತ್ತಿದೆ. ಅದು ಹಿನ್ನೆಲೆ ಅದು ಆರೋಪಗಳು ಕೇಳಿರೋದು ನಮ್ಗೆ ಗೊತ್ತಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕರೆದಿದ್ರಲ್ಲಂತ ಆ ಕಾರ್ಯಕ್ರಮ ಹೋಗೋ ಸಮಯದಲ್ಲಿ ಎಮ್ ಎಲ್ ಎ ಶಾಸಕರು ಅವರು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಮುಂದೆ ಹೋದ್ರು. ನಾನು ಹಿಂದೆ ಹೋದಾಗ ಅಲ್ಲಿ ಹಮಾಲ್ರ ಕ್ವಾರ್ಟರ್ಸ್ ಹತ್ರ ಒಂದು ಹಿಂದೂ ಸಮಾಜದ ಹೆಣ್ಮಗು ಮನೆ ಒಂದು ಸುಟ್ಟೋಗ್ಬಿಟ್ಟಿದೆ. ನನಗೆ ಕರ್ಕೊಂಡೋಗಿ ತೋರಿಸ್ತು ಆ ಹೆಣ್ಮಗು. ನೋಡೋಣ ನಮ್ಮ ಮನೇಲಿ ಹಿಂಗೆ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ನಮಗೇನೋ ಸಹಾಯ ಮಾಡಿ ಅಂದು. ಆ ಸಮಯದಲ್ಲಿ ಆಯ್ತಮ್ಮ ಒಂದು ಅರ್ಧ ಗಂಟೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವಾಗ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಾನು ಕೂತ್ಕೊಳ್ಳೋ ಟೈಮಲ್ಲಿ ಇಲ್ಲ ಮಾಜಿ ನಗರಸಭಾ ಸದಸ್ಯರು ಎಲ್ಲರೂ ಮೇಲ್ಗಡೆ ಬರಬೇಕು ಅಂದ ಸಮಯದಲ್ಲಿ ನಾನು ನನ್ನ ಜೊತೆ ನನ್ನ ವಿರೋಧ ಪಕ್ಷ ಇರೋಂಥ ಸದಸ್ಯರುಗಳಾಗಲಿ, ಶಿವನಾಗಲಿ, ಭಾಸ್ಕರ್ ಆಗಲಿ, ಮೇಲಿಗಿರಿಗೌಡರಾಗಲಿ ಎಲ್ಲರೂ ಹೋಗಿ ನಂತರ ನಾನು ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಬಡವ್ರಿಗೆ ಇವತ್ತು ಅಲ್ಲಿ ಪಾರದರ್ಶಕವಾಗಿ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ಮುಗಿಯ ಹಂತದಲ್ಲಿ ಆ ಹೆಣ್ಮಗು ಬಂತು. ನಾವೆಲ್ಲಿ ಈ ಕಡೆಯಿಂದೆಲ್ಲ ಹೋಗ್ತೀವಿ ಅಂತನೋ ನಮ್ಗೆ ಸಹಾಯ ಮಾಡಿ ಅಂತ ಬಂದಾಗ ಆವಾಗ ನಾನು ನೆನಪಿಸ್ಕೊಂಡು ಇದೇ ನನ್ನ ಮಗನಿಗೆ ನಾನು ಮನೇಲಿ ಒಂದು ಸ್ವಲ್ಪ ಹಣ ಇದ್ರೆ ತಗೊಂಬಾರಪ್ಪ ಅಂತ ಹೇಳಿದಾಗ ಆ ದುಡ್ಡು ತಗೊಂಡು ಬಂದಲ್ಲಿ ನನಗೆ ಕೊಡೋಕ್ಕೋಸ್ಕರ ಬಂದ ಕೊನೆ ಕಾರ್ಯಕ್ರಮ ಮುಗ್ದಾಗ ಬಂದ ಆ ದುಡ್ಡು ತಗೊಂಡು ಆ ಮಗುಗೆ ಆ ಹೆಣ್ಮಗುಗೆ ದುಡ್ಡು ಕೊಟ್ಬಿಟ್ಟು 2 ನಿಮಿಷದಲ್ಲಿ ಎದ್ದು ಬರೋ ಟೈಮಲ್ಲಿ ಅದಕ್ಕೂ ನೀವು ಕಾಮೆಂಟ್ ಮಾಡ್ತಿರಲ್ಲ. ಇನ್ನು ಯಾವ ಥರದಲ್ಲಿ ತಗೊಂಡೋಗ್ತಾರೆ, ಯಾರ ಜೊತೆ ಯಾವ ಕೇಸಲ್ಲಿದ್ದಾನೆ ಅವನು, ಯಾವತ್ತೋಗಿ ಜನಗಳದ್ದು ಜಗಳಾಡಿದ್ದಾನೆ, ಯಾವತ್ತೋಗಿ ರೌಡಿಸಮ್ ಮಾಡಿದ್ದಾನೆ, ಅವನು ಗುಂಡಾ ಕಾಯ್ದೆ ಹಾಕಬೇಕು, ಅವನಿಗೆ ರೌಡಿ ಶೀಟರ್ ಹಾಕಬೇಕು ಅಂತ ಹೇಳ್ತಿರಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ನನ್ನ ಮಗನಿಗೆ ನಾನು ಬೆನ್ನು ತಟ್ಕೊಳ್ಳೋವಲ್ಲ. ರಕ್ಷಣೆ ಇಲಾಖೆಗೆ ಕೇಳಿ. ಈ ಘಟನೆ ನಡೆದ 3 ದಿನ ಹಿಂದೆ ನಡೆದಂಥ ಘಟನೆ ಇದು ರಾತ್ರಿ 8:30 8:45 ನನ್ನ ಮಗನ ನಾನು ಕರೆ ಮಾಡ್ತಾ ಇದ್ದೀನಿ. ನನ್ನ ಮಗ IB ಸರ್ಕಲಲ್ಲಿ ಇದ್ದಾನೆ. ನನ್ನ ಮಗನ ಕರೆ ಮಾಡೋ ಸಮಯದಲ್ಲಿ ಒಂದು ಅಪಘಾತ ಆಗುತ್ತೆ. ಅಲ್ಲಿ ಸಮಯದಲ್ಲಿ ಪಾಪ ಇಲ್ಲಿ ಯಾರೋ ಹೊಡೆದ್ಬಿಟ್ರು ಅಂತೇಳಿ ನಾನು ಹಂಗೆ ಮೊಬೈಲ್ ಇಟ್ಕೊಳ್ತಾ ಇದ್ದೀನಿ, ಏನಪ್ಪ ಇದು ಅಂತ ಹೇಳಿ. ಆ ಸಮಯದಲ್ಲಿ ಆ ಬಿದ್ದಿಯಲ್ಲಿ ಒದ್ದಾಡ್ತಿದ್ದಂಥ 2 ಕಡೆದು ಒಂದು ನಮ್ಮ ಸರಸ್ವತಿಪುರಮ್ಮ ಹುಡುಗರು ತಗೊಂಡೋಗಿ ಬೈಕಲ್ಲಿ ಹೊಡೆದು ಒಬ್ಬ ಇವತ್ತಿಗೂ ICU ಇದ್ದಾನೆ. ಇವತ್ತು ದುರ್ಘಟನೆ ನಡೀತಾ ಇದೆ. ಅವತ್ತು ಕೂಗಾಡಿರ್ತಾ ಇದ್ದಾನೆ, ಬರ್ರು ಬೇಗ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿ ಕಳಿಸೋ ಟೈಮಲ್ಲಿ ಗೊತ್ತಾಗಿದೆ. ಅವನ ಹೆಸರು ಹೇಳಿದಾಗ ಅವನು ಮುಸ್ಲಿಂ ಸಮಾಜದ ಹುಡುಗ ಏಟ್ ಬಿದ್ದಿರೋದಂತ ಗೊತ್ತಾಗಿದೆ. ಇನ್ನೊಂದು ಸಮಾಜ ಹುಡುಗ ಅಂತ ಅವಾಗ ಗೊತ್ತಾಗಿದೆ. ಯಾವ ಸಮಾಜ ಅಂತ ನೋಡಲ್ಲಿ ಸಹಾಯ ಮಾಡಿದಾನ ಪೊಲೀಸ್ ಇಲಾಖೆ. ಆ ನಂತರ ಅವ್ರಿಗೆ ಫಸ್ಟ್ ಏಡ್ ಮಾಡಿ ಬಂದ್ಮೇಲೆ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ನನ್ನ ಮಗ ಬಂದು ಅಲ್ಲಿ ಇದ್ದಂಥ ಆಟೋ ಡ್ರೈವರ್ಗಳಿಗೆಲ್ಲ ಬುದ್ಧಿ ಹೇಳಿ ಬಂದಿದ್ದಾನೆ.
ಇವತ್ತು ಮಾನವೀಯತೆ ಅಂದ್ರೆ ಏನು, ಹೆಂಗ್ ನಡ್ಕೋಬೇಕು ನೀವು, ಆ ನಡೆದಂಥ ಘಟನೆಗಳಲ್ಲಿ ನೀವು ಸಮಯದಲ್ಲಿ ನಾನು ಕರೆದಾಗ ಬಂದಿಲ್ವಲ್ಲ, ಇನ್ನೊಬ್ರು ಹುಡುಗ ಬಂದು ಜೊತೆ ತಗೊಂಡೋದ್ವಲ್ಲ ಅಂತ ಹೇಳಿ ಅಲ್ಲಿ ಬುದ್ಧಿ ಹೇಳಿ ಬಂದ್ಯಾನೆ. ಅದ ನಂತರ ಮಾಜೂರ್ಗೆ ರಕ್ಷಣೆ ಇಲಾಖೆ ಮಾಜೂರ್ಗೆ ಹೋದಾಗ ಅಲ್ಲಿ ಜನ ಹೇಳಿದಾರಲ್ಲಿ ಕೇಳ್ಕೊಳ್ಳಿ ನೀವು. ಅಂಥ ಸಂಸ್ಕೃತಿ ನಾವು ಬೆಳೆಸಂಥ ಮಕ್ಕಳು, ನಾವು ಬೆಳೆಸಿರೋರು ಮಕ್ಕಳು. ನನ್ನ ಮಗನ ಮೇಲೆ ನೀವು ಆರೋಪ ಮಾಡ್ತಿರಲ್ಲ, ಏನೋ ಘಟನೆ ನಡೆದಿದೆ ಆತ ಆರೋಪ ಮಾಡ್ತೀರಾ ಅಂತ ಹೇಳಿ, ಅದ್ರ ಜೊತೆನೆ NR ಸಂತೋಷ್ ಅವರು ಇವತ್ತು ಈ ಬಂದ್ ಕರೆ ಕೊಟ್ಟಿರೋ ವಿಚಾರದಲ್ಲಿ ಇವತ್ತು ಅವರು ಭಾಷಣ ಮಾಡೋ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಅವನು ಮಾತಾಡಿದ್ದಾನೆ. ಮುಸ್ಲಿಂ ಅವರು ಗಂಡಸ್ರೇ ಅಲ್ಲ, ಚಾಕು ಚೂರಿಗೆ ಎದ್ರಿ ಅವರು ಇಸ್ಲಾಂ ಧರ್ಮ ಅವರು ಇದು ಮಾಡಿದ್ದಾರೆ ಅಂತ ಹೇಳಿ ಎಂಥ ಪ್ರಚೋದನೆ ಭಾಷಣ ಮಾಡಿದ್ದಾನೆ ವ್ಯಕ್ತಿ ಇವನು. ಇವನು ಸಮಾಜದ ವೈಯಕ್ತಿಕವಾಗಿದ್ದರೆ ನನ್ನ ಮೇಲೆ ನನ್ನ ಮಗನ ಮೇಲೆ ಆರೋಪ ಮಾಡಬೇಕಿತ್ತು. ಅವನು ನಮ್ಮ ಸಮಾಜದ ಮೇಲೆ ಇವರು ಗಂಡಸ್ರೇ ಅಲ್ಲ, ಇವರು ಯಾರು ಅರ್ಬಸ್ತಾನಿಂದ ಬಂದವರಲ್ಲ, ಇವರು ಇಲ್ಲೇ ಚಾಕು ಚೂರಿಗೆ ಹೆದರಿ ಇವತ್ತವರು ಇಸ್ಲಾಂ ಧರ್ಮ ಅವರು ಒಪ್ಕೊಂಡಿರೋದು ಅಂತ ಹೇಳಕ್ಕೆ ಇವನ್ಗೇನು ಅಧಿಕಾರ ಇದೆ? ಇವನೆಂತ ಅಶಾಂತಿ ಮೂಡಿಸಂತ ಪ್ರಚೋದನೆ ಮಾಡ್ತಾನೆ ಇವನು ಸಮಯದಲ್ಲಿ ನೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ. ಅವನು ಸಮಯ ಸಂದರ್ಭದಲ್ಲಿ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಿಂದೂ ಬಾಂಧವರು, ನಮ್ಮ ಸಮಾಜದ ನಮ್ಮ ಅಣ್ತಮ್ಮರು ಇದ್ದಂಗೆ ನೀವು ಇಂಥ ಕೆಟ್ಟ ದುಷ್ಯ ಶಕ್ತಿಗಳಲ್ಲಿ ನೀವು ತಿಳ್ಕೋಬೇಕು ಇಂಥವ್ರದ್ದು ಅಂತ. ಯಾಕಂದ್ರೆ ಡಬಲ್ ಸ್ಟ್ಯಾಂಡ್ ಇರೋಂಥ ಇವರು ವ್ಯಕ್ತಿ ನೋಡಿ, ಇವನು ಓಟ್ ಸಮಯ ಬೇಕಾದ್ರೆ ಇವತ್ತು ದರ್ಗಾ ಹತ್ರ ಹೋಗ್ತಾನೆ, ಅದೇ ಮುಸ್ಲಿಂ ಸಮಯ ಗುರುಗಳ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ ಇವನು. ಇಂಥ ವ್ಯಕ್ತಿ ಇಲ್ಲಿ ಕೇಸರೀಕರಣ, ಇಲ್ಲಿ ಹಿಂದುತ್ವ ಸಮಾಜದವ್ರು ಕಂಡ ತಕ್ಷಣನೇ ಮುಸ್ಲಿಂ ಸಮಾಜಕ್ಕೆ ಬೈತಾನೆ ನೀನು. ಎಂಥ ವ್ಯಕ್ತಿ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಇಂಥವನು ಪ್ರಚೋದಕ ನೀವು ಭಾಷಣ ಮಾಡೋದು ನಂಬೇಡಿ. ಇವನು ವಿಷ ಸರ್ಪ, ಇವನು ಹಾವುಗಾದ್ರೂ ಇಷ್ಟು ಸಿರುತ್ತೆ, ಇಡೀ ಮೈಯೆಲ್ಲ ವಿಷ ಇವನಿಗಿರೋದು ಅಂತ ಹೇಳಿ ಇದ್ರ ಜೊತೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಒಬ್ಬ ಹುಡುಗ ಮರ್ಡರ್ ಆಗ್ತಾನೆ. ಮರ್ಡರ್ ಆದಾಗ ಏನು ಮಾಡ್ತಾನೆ, ಅವರು ಸಾವಿನ ಮನೆಗೆ ಹೋಗ್ತಾನೆ. ಸಾವಿನ ಮನೆಗೆ ಹೋಗಿ ಆ ಆರೋಪಿಗಳು ವಿರುದ್ಧವಾಗಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನಂತವನು ಹಿಂಗೆ ಮಾಡಿದ್ದಾನೆ, ಅವ್ನು ಬೇಕು ಅಂತ ಮಾಡಿದ್ದಾನೆ, ಹಿಂಗೆ ಅಂತ ಕೊಡ್ತಾನೆ. ಮಾರನೇ ದಿನ ಅವನು ಅದೇ ಆರೋಪಿ ಮನೆಗೆ ಹೋಗಿ ಕೂತ್ಕೊಂಡು ಟೀ ಕುಡಿತಾನೆ. ತಿಳ್ಕೊಡಿ ಇವನು ಎಂಥ ಮನಸ್ಥಿತಿ ಇದ್ದವನು ಅಂತ. ಅದೇ ಆರೋಪಿ ಮನೆ ಮದುವೆಗೆ ಹೋಗ್ತಾನೆ. ಇದೆ ನೋಡಿ, ಅದೇ ಆರೋಪಿ ಮನೆ 15 ದಿನಕ್ಕೆ ಅವ್ರ ಮನೆಗೆ ಹೋಗ್ತಾನೆ. ನೋಡಿ, ಇಲ್ಲಿ ನಮಸ್ಕಾರ ಮಾಡ್ತಾ ಇರೋದು ದೇವ್ರ ದರ್ಗಾ. ಅದೇ ಆರೋಪಿ ಮನೆಗೆ ಇವನು ಮದ್ವೆಗೆ ಹೋಗ್ತಾನೆ. ಇವನು ಮದುವೆಗೆ ಹೋಗಿ ನೋಡಿ, ಅವ್ರ ಮನೆ ಮದುವೆಗೆ ಹೋಗ್ತಾನೆ. ಇವನು ಆರೋಪಿ ಮನೆ ಮದುವೆಗೆ ಹೋಗಿ ಅಲ್ಲಿ ನ್ಯಾಯಾಲಯದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ನೀನು 15 ದಿವಸದಲ್ಲಿ ಬೇಲ್ ಕೊಡಿಸ್ತಾರೆ ಇವರು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ. ನೀನು ಇವತ್ತು ಸಾವಿನ ಮನೆಗೆ ಹೋಗಿ ರಾಜಕಾರಣ ಮಾಡ್ತಾನೆ, ಇಲ್ಲಿ ಆರೋಪಿ ಮನೆಗೆ ಮದುವೆಗೆ ಹೋಗ್ತಾನೆ, ಕುಡಿದು ಬರ್ತಾನೆ. ಇಂಥ ವಿಷ ಸರ್ಪ ವಿಷ ಇರೋಂಥ ಮನುಷ್ಯನ್ಗೆ ಇವತ್ತು ನಮ್ಮ ತಾಲೂಕಿನ ಜನ ಬೆಲೆ ಕೊಡ್ತಾರ ಇವನ್ಗೆ? ನಮ್ಮ ತಾಲೂಕಿನ ಜನ ಇವನ್ ನಂಬೇಕಾ ಇವನ್ಗೆ ಅಂತ ಹೇಳಿ ಇದ್ರ ಜೊತೆನೆ ಹಿಂದೆ ನನ್ನ ವಿರುದ್ಧವಾಗಿ ನಗರಸಭೆಯಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಚಾಕು ಚುತ್ತೀನಿ ಅಂತ ಹೇಳ್ತಾ ಅವನು ನನ್ನ ಬಗ್ಗೆ ಕೆಟ್ಟದಾಗೆ ನಡ್ಕೊಂಡು ಮಳೆಯಮ್ಮ ದೇವಸ್ಥಾನದ ದಾರಿ ಬಂದ್ ಮಾಡ್ತಾ ಇದ್ದಾನೆ ಇವನು ಅಂತ ಆರೋಪ ಮಾಡಿ ಇವನು